ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಫೈನಲಿ ನಾನು ವಾಕಿಂಗಿಗೆ ಬಂದಿದ್ದೇನೆ ಬೆಳಿಗ್ಗೆನೆ. ಯಾವತ್ತೂ ಬೆಳಿಗ್ಗೆ ಹೋಗಬೇಕು ನೆನೆಸ್ಕೊಂಡು ಅಲ್ಲೇ ಮಲಗ್ತಿದ್ದೆ. ಸೊ ಬೆಳಿಗ್ಗೆ ಈಗ ಗಂಟೆ 6:30 ಆಗಿದೆ. ನನಗೆ ತುಂಬ ಕತ್ತಲೆ ಇದ್ದರೆ ಸ್ವಲ್ಪ ಅಷ್ಟು ಚೆಂದ ಆಗೋದಿಲ್ಲ. ಹಾಗೆ 6:30ಗೆ ಎದ್ದು 6:30ಗೆ ಹೊರಟಿದ್ದೇನೆ. ಏಳಲಿಕ್ಕೆ 5:45ಕ್ಕೆ ಎದ್ದಿದ್ದೇನೆ. ನಾನು ಎಷ್ಟು ಒಳ್ಳೆ ಹುಡುಗಿ ನೋಡಿ. ನನ್ನ ಆ್ಯಪನ್ನು ಆನ್ ಮಾಡಲಿಕ್ಕೆ ಮರ್ತೋಯ್ತು. ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿ ಆಯಿತು. ನನ್ನ ಸ್ಟ್ರಾವ ಆ್ಯಪ್ ಉಂಟಲ್ವ, ಅದನ್ನು ಓಪನ್ನೇ ಮಾಡಲಿಲ್ಲ. ಸೊ ವೇಸ್ಟ್. ನಮ್ಮ ಮನೆಯಿಂದ ಸೀದಾ ದರ್ಬೆ ತನಕ ವಾಕ್ ಮಾಡಿ ಬಂದೆವು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು. ಆಮೇಲೆ ರೌಂಡ್ ಹೊಡೆದು ಹೇಗೋ ನಾನು 1 ಅವರ್ ವಾಕಿಂಗ್ ಮಾಡಿ ಮನೆಗೆ ರೀಚ್ ಆದೆ. ರೀಚ್ ಆಗ್ತಾ ಇಲ್ಲಿ ನೋಡ್ಬೋದು, ಆನ್ ದ ವೇಯಲ್ಲಿ ನನಗೆ 2 ಪಿಕಾಕ್ ಸಿಕ್ಕಿತ್ತು. ಆಮೇಲೆ ನನಗಂತೂ ಪಿಕಾಕ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಕೂಡ ಪಿಕಾಕ್ ಇತ್ತು, ಬಟ್ ನನಗೆ ವೀಡಿಯೋ ತೆಗಿಲಿಕ್ಕಾಗಲಿಲ್ಲ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮಾಡಿದ್ದೇನೆ. ನೆನ್ನೆ ಕಡ್ದಿಟ್ಟ ದೋಸೆ ಇತ್ತು, ಹಾಗೆ ಬೇಗ ಆಗ್ತದೆ ಅಂತ ಹೇಳಿಕೊಂಡು ದೋಸೆ ಮಾಡಿದೆ. ದೋಸೆ ಒಟ್ಟಿಗೆ ಕರಿ ಕೂಡ ಇವತ್ತು ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ. ಕರಿ ಏನಂದರೆ ಎಲ್ಲ ಪಲ್ಸಸನ್ನು ಹಾಕಿ ಒಂದು ಕರಿ ಮಾಡೋದು. ಅದು ತುಂಬ ಟೇಸ್ಟಿಯಾಗಿ ಬರ್ತದೆ, ಬಟ್ ಈ ಸರ್ತಿ ಅಷ್ಟೊಂದು ಚೆಂದ ಬರಲಿಲ್ಲ. ಅದು ಕೂಡ ತಿನ್ಲಿಕ್ಕೆ ಆಗ್ತದೆ ಅಷ್ಟೇ. ಹಾಗೆ ಅದನ್ನು ಮಾಡಿದೆ. ಅದರೊಟ್ಟಿಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಹೀಗೆ ಕ್ಯೂಬ್ಸಲ್ಲೇ ಇಟ್ಟೆ, ಐಸ್ ಕ್ಯೂಬಲ್ಲಿ ಒಳಗಡೆ ಇಟ್ಟೆ. ಆ್ಯಂಡ್ ಇವತ್ತು ಸ್ವಲ್ಪ ಜ್ಯೂಸ್ ಕುಡಿಯುವ ಅಂತ ಆಯಿತು. ನೆಲ್ಲಿಕಾಯಿ ಮತ್ತು ಕರಿ ಲೀವ್ಸ್ ಹಾಕಿ ಜ್ಯೂಸ್ ಮಾಡಿದೆ. ಮಿಡ್ ಮಾರ್ನಿಂಗ್ ಒಂದು ಆಲ್ಮೋಸ್ಟ್ 10 ಗಂಟೆ ಆಗಬೇಕಾದ್ರೆ ವಿನೀಲ್ ಅವರು ಕಾಫಿ ಮಾಡಿಕೊಟ್ರು. ಆಮೇಲೆ ನಾನು ಒಂದು 12 ಗಂಟೆ ಆಗಬೇಕಾದ್ರೆ ಎಳ್ಳು ಜ್ಯೂಸ್ ಕುಡಿದೆ. ಆಮೇಲೆ ಮಧ್ಯಾಹ್ನ ನಮ್ಮ ಮನೇಲಿ ಯಾವಾಗ ದೋಸೆ ಮಾಡ್ತೇನೋ ಅವತ್ತು ಎಲ್ಲರಿಗೂ ತುಂಬಾ, ನನಗೆ ಮತ್ತು ವಿನೀಲಿಗೆ ತುಂಬ ಇಷ್ಟ. ದೋಸೆನೇ ತಿಂತೇವೆ ಮಧ್ಯಾಹ್ನ ಕೂಡ. ಆಮೇಲೆ ನಾನು ಇವತ್ತು ಪಾಯಸ ಕೂಡ ಮಾಡಿದ್ದೆ. ಜಾಸ್ತಿ ಏನು ಶುಗರ್ ಹಾಕಲಿಲ್ಲ. ಹಾಗೆ ನಾನು ಸಾಗು ಮತ್ತು ಸೇಮಿಗೆದ್ದು ಪಾಯಸ ಮಾಡಿದ್ದೆ. ಸಾಯಂಕಾಲ ಚಹಾ ಮತ್ತು ಸನ್ಫ್ಲವರ್ ಸೀಡ್ಸ್ ತಿಂದು ನೈಟಿಗೆ ಸೇಮ್ ಚಪಾತಿ ಮತ್ತು ಕುರ್ಮಾ ಅಷ್ಟೇ. ನಾಳೆ ಸಿಗುವ. ಬಾಯ್.